ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೇಲಿ ಇಡ್ಲಿ ಮಾಡ್ತಿದ್ವಿ, ಅದಕ್ಕೆ ನೆನ್ನೆನೇ ಆಡಿಸಿಟ್ಟಿದ್ವಿ. ಸೊ ಹಂಗಾಗಿ ಇವಾಗ ಆ ಬ್ಯಾಟರ್ಗೆ ಸ್ವಲ್ಪ ಉಪ್ಪು ಹಾಕಿ ಚಿಟಿಕೆ ಸೋಡಾ ಹಾಕಿ ತಿರುಗಿ ಇಡ್ತಿದ್ದೆ. ಇವಾಗ ಇಡ್ಲಿ ಮಾಡೋಕ್ಕೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಆಮೇಲೆ ಇಡ್ಲಿ ಬಟ್ಲುಗಳಿಗೆಲ್ಲ ಎಣ್ಣೆ ಸವರಿಟ್ಟಿದ್ದೀನಿ. ಇಡ್ಲಿ ಜೊತೆಗೆ ತರಕಾರಿ ಗೊಜ್ಜು ಮಾಡೋಕ್ಕೆ ಎಲ್ಲನೇ ಕುಯ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಇವತ್ತು ಸಿರಿ ಅವ್ರನ್ನ ಅಂಗನವಾಡಿಗೆ ಬಿಡೋಣ ಅಂತೇಳಿ ಅವ್ರನ್ನೂ ಎದ್ದೇಳಿಸಿ ಆಮೇಲೆ ಇಲ್ಲಿ ಬಂದು ಇಡ್ಲಿ ಬಿಟ್ಟಿಟ್ಬಿಟ್ಟು ಅದಾದಮೇಲೆ ತರಕಾರಿ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ಅದಕ್ಕೆಲ್ಲ ಕಟ್ ಮಾಡಿ ಇಟ್ಕೊಂಡಾಗಿದೆ. ಬಟ್ ಏನು ಮಸಾಲೆ ಆಡಿಸ್ಕೋಬೇಕು ಅದಕ್ಕೆ ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿವಾಗ ರುಬ್ಕೊಳ್ಳೋಕ್ಕೆ ಅಂತ 2 ಟೊಮ್ಯಾಟೊ, ಆಮೇಲೆ ಕಡಲೆ, ಆಮೇಲೆ 2 ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ 2 ಈರುಳ್ಳಿ, ಜೊತೆಗೆ ನಾವು ನಾನ್ ವೆಜ್ಗೇನು ಸಾಂಬಾರು ಪುಡಿ ಮಾಡ್ಕೊತೀವಿ ಅದು ನಾವು ನಮ್ಮ ಮನೇಲೇ ಮಾಡ್ಕೊತೀವಿ. ಸೊ ಹಂಗಾಗಿ 2 ಸ್ಪೂನ್ ನಾನ್ ವೆಜ್ ಸಾಂಬಾರು ಪುಡಿ, ಆಮೇಲೆ ಸ್ವಲ್ಪ ಕಾಯಿ, ಒಂದು ಚಿಕ್ಕ ಸೈಜ್ ಶುಂಠಿ, ಇಷ್ಟೆಲ್ಲ ಹಾಕ್ಕೊಂಡು ಆಮೇಲೆ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಬನ್ನಿ. ಇನ್ನು ಈ ಕಡೆ ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪ ಒಗ್ಗರಣೆಗೆ ಹಾಕೋಕ್ಕೆ, ಇದಾದಮೇಲೆ ಬನ್ನಿ ರುಬ್ಕೊಂಡು ಬಿಡೋಣ. ಇವಾಗ ರುಬ್ಕೊಂಡಿದ್ದಾಯಿತು. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದಾದಮೇಲೆ ಏನು ನಾವು ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ ಎಣ್ಣೆಗೆ ಅಂತಂದ್ಬಿಟ್ಟು ಅದನ್ನು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ರಾತ್ರಿಯೇ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಲೂಗೆಡ್ಡೆ ಬದನೆಕಾಯಿ ಮಾತ್ರ ಈಗ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು, ಜೊತೆಗೆ ಏನು ಕಡಲೆಕಾಳಿದೆ ಬಟಾಣಿ ಅದನ್ನ ರಾತ್ರಿಯೇ ನೆನೆ ಹಾಕಿಟ್ಟಿದ್ದೆ. ಇವಾಗ ಅವೆರಡೂ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಏನು ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆ ಎಲ್ಲ ಹಾಕಿ ಅದಾದಮೇಲೆ ಸ್ವಲ್ಪ ತೆಳ್ಳಗಾಗೋಂಗೆ ನೀರು ಹೆಚ್ಚಿಸ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕು. ಕಾಳೆಲ್ಲ ರಾತ್ರಿನೇ ನೆಂದಿರುತ್ತಲ್ಲ, ಸೊ ಬೆಂದಿರುತ್ತೆ. ಗೊಜ್ಜಂತೂ ತುಂಬ ಚೆನ್ನಾಗಾಗಿತ್ತು. ನಾನು ತಿಂಡಿ ಮಾಡಿ ಅದಕ್ಕೆ ಮುಂಚೆ ಪಾಪುಗೆ ತಿಂಡಿ ತಿನ್ನಿಸಿ ಅವ್ರಿಗೆ ಸ್ನಾನ ಮಾಡಿಸಿ ಅದಾದಮೇಲೆ ರೆಡಿ ಮಾಡಿ ಅಂಗನವಾಡಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಹೇಳಬೇಕು ಒಳ್ಳೇದು ಮಾಡಪ್ಪ ಬರೀಕೆ ಅಂಗನವಾಡಿಗೆ ಒಳ್ಳೇದು ಮಾಡಪ್ಪ. ಹೋಗು ಅಂಗನವಾಡಿಗೆ. ಎಲ್ಲಿಗೋಯ್ತಿದ್ದೀರಾ ಈಗ ನೀವು? ಎಲ್ಲಿಗೋಯ್ತಿದ್ದೀರಾ? ಮನೆಯಿಂದ ಅಂಗನವಾಡಿಗೆ ಬಂದ್ವಿ. ಬಂದ ಮೇಲೆ ಒಂದು 2-3 ಜನ ಹುಡುಗರಿದ್ದರು. ಸೊ ಹಾಗಾಗಿ ಅವ್ರ ಜೊತೆ ಆಟ ಆಡ್ಕೊಂಡು ಚೆನ್ನಾಗಿದ್ದರು. ಫಸ್ಟ್ ಡೇ ಆಗಿರೋದ್ರಿಂದ ಅಳ್ತಾರೇನೋ ಇಲ್ಲ ನಾನು ವಾಪಸ್ ಬರ್ತೀನಿ ಅಂತಾರೇನೋ ಅಂತ ಅಂದ್ಕೊಂಡೆ. ಬಟ್ ಅಂಗನವಾಡಿ ತುಂಬ ಚೆನ್ನಾಗಿತ್ತು. ಜೊತೆಗೆ ಅವ್ರಿಗೆ ಆಟ ಆಡೋದು ಅಂದ್ರೆ ತುಂಬಾ ಇಷ್ಟ ಇತ್ತು. ಸೊ ಹಾಗಾಗಿ ಆಟ ಸಾಮಾನೆಲ್ಲ ಇದ್ದಿದ್ದರಿಂದ ಚೆನ್ನಾಗಿ ಆಟ ಆಡ್ಕೊಂಡು ಕೂತಿದ್ರು. ಹೊರಳ ನಾನು ಆಟ ಆಡ್ತೀರಾ? ಬಾಯ್ ಬಾಯ್. ಸಿರಿನ ಬಿಟ್ಬಿಟ್ಟು ಬಂದು ನಾನು ಮನೆ ಕೆಲಸ ಎಲ್ಲ ಸ್ವಲ್ಪ ಇತ್ತು ಮಾಡಿಬಿಟ್ಟು ಮತ್ತೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದೆ. ನಮ್ಮ ಅತ್ತೆ ಕೀರೆ ಸೊಪ್ಪು ಈ ಥರದ್ದು ಏನಾದರೂ ನೆಡೋಕ್ಕೆ ಅಂತ ಚಿಕ್ಕದಾಗಿ ಮಡಿ ಮಾಡ್ಕೊಂಡಿದ್ದಾರೆ. ಇವಾಗ ಈರುಳ್ಳಿ ಹಾಕಿದ್ದಾರೆ. ಏನು ಮಾಡ್ತಿದ್ದೀರಾ ಪಾಪು? ಏನು ಮಾಡ್ತಿದ್ದೀರಾ? ಸೊಪ್ಪು ಹಾಕ್ತಾ ಇದ್ದೀರಾ? ಸಾಕಾಕೋಗಿ ಸಾಕಾಕೋಗಪ್ಪಿ. ನಾವು ಮನೇಲಿ ಕೋಳಿ, ಹಸು, ಕುರಿ ಎಲ್ಲ ಸಾಕಿರೋದ್ರಿಂದ ಸಿರಿನೂ ಹಿಂದೆ ಎಲ್ಲ ಬಂದಾಗ ಅವರು ಇಲ್ಲಿ ಓಡಾಡಿಕೊಂಡು ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ.
ನೋಡಿ ನಾನು ಕುರಿ ಕಸ ಇತ್ತು ಅಂತ ಅಂದ್ಬಿಟ್ಟು ಕಸ ಗುಡಿಸ್ತಾ ಇದ್ದರೆ ಅವರು ಇನ್ನೊಂದು ಚಿಕ್ಕದು ಬರಲು ತೊಗೊಂಡು ಅವರು ಕಸ ಗುಡಿಸ್ತಿದ್ದಾರೆ. ಮನೆಯಲ್ಲಿ ಯಾವ ವಾತಾವರಣದಲ್ಲಿ ಬೆಳೀತಾರೋ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ ಅನ್ನೋಕ್ಕೆ ಇದು ಒಂದು ಎಕ್ಸಾಂಪಲು. ಅವರು ಆರಾಮಾಗಿ ಇಲ್ಲೆಲ್ಲ ಓಡಾಡ್ಕೊಂಡಿರ್ತಾರೆ. ನೀವೇ ನೋಡಿದ್ರಲ್ಲ, ನಾನು ಇಲ್ಲಿ ಮೂಲಂಗಿ ಎಲ್ಲ ಕಿತ್ಕೊಂಡು ಬಂದಿದ್ರು, ಅದ್ರ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ದೆ. ಆ ಸೊಪ್ಪೆಲ್ಲ ತೊಗೊಂಡೋಗಿ ಕುರಿಗೆ ಹಾಕೋದು ಎಲ್ಲ ಮಾಡ್ತಿದ್ರು. ಇದಾದಮೇಲೆ ಸಿರಿಗೆ ಹಾಲು ಕಾಯಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಳಗಡೆ ಹೋದೆ ನಾನು. ಅದಾದಮೇಲೆ ಅವ್ರಿಗೂ ಹಾಲು ಕೊಟ್ಟು ನಾವು ಕಾಫಿ ಕುಡಿದು ಸಂಜೆ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ಸ್ಪಂದನ.